ಪುರಸಭೆಯವರು ಅವ್ರಿಗೆ ನೋಟಿಸ್ ಕೊಟ್ಟು ಕಟ್ಟದಾದ್ರೆ ಕಟ್ಟ್ರಿ, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರು 15 ವರ್ಷದಿಂದ ನಮ್ಗೆ ಯಾವುದೇ ಅನುಕೂಲ ಆಗಿಲ್ಲ. ಬಸ್ ಸ್ಟಾಪ್ ಬೇಕು ತಗೊಂಡೋಗಿ ಇಲ್ಲಿ ಆಸ್ಪತ್ರೆ ಹೆಸರು 4ನೇ ವಾರ್ಡು ಹಾವುಗಳು ಮನೆ ಒಳಗೆ ಬಂದು ಸೇರ್ತಾರೆ. ಅದರಿಂದ ನಾಯಿ ಕಾಟ ಇದೆಲ್ಲ ಹೆಚ್ಚಾಗಿದೆ. ತಿಂಗಳಿಗೆ ಒಂದ್ಸಲಿ ಬಂದು ಹೊಡಿತೀನಿ ಅಂತ ಹೇಳ್ತವ್ರೆ. ಹಸಿ ರೋಡ್ ಏನಾರ ಮಾಡಿಸ್ಕೊಡ್ಬೇಕು ದಯವಿಟ್ಟು ಅಧಿಕಾರಿ. 2 ವರ್ಷ ಆಯ್ತು MLA ಸಾಹೇಬ್ರ ಜೊತೆ ಒಂದು ದಿವಸ ಬಂದಿಲ್ಲಿ ನೋಡಿಲ್ಲ. ಅದು ಏನ್ ನೇರವಾದ ಕೆಲಸ ಏನಲ್ಲ. ಎಷ್ಟು ಸಲ ಮುನ್ಸಿಪಾಲಿಗೆ ಹೋಗಿ ಕಂಪ್ಲೇಂಟ್ ಮಾಡಿದೀವಿ, ಯಾವ್ದೂನು ನಮ್ಗೆ ಕೊಟ್ಟಿಲ್ಲ. ಒಂದ್ ವರ್ಷ ಆದ್ರೂ ಬರಲ್ಲ. ಹೋದಾಗ್ಲೆಲ್ಲ ಹೇಳ್ತೀನಿ, ಈ ಮನೆಗೆ 4,00,000 ರೂಪಾಯಿ ಹೇಳಿ ಸಾಕಾಯ್ತು. ಮುನ್ಸಿಪಾಲ್ಗೂ ಹೇಳಿತು ಇದು ಯಾರು ಕ್ಲೀನ್ ಮಾಡಕ್ ಬರಲ್ಲ. ಮುನ್ಸಿಪಾಲಿಗೆ ಹೇಳಿದ್ರೆ ಮೊದ್ಲು ಅದು ಕ್ಲೀನ್ ಮಾಡ್ತೀನಿ. ವೋಟರ್ಸ್ ಮಾತ್ರ 4ನೇ ವಾರ್ಡ್ಗೆ ಸೇರೋದ್ರಿಂದ ಇದು ನಿರ್ಲಕ್ಷಿತ. ಸಡನ್ ಆಗಿ ಬರ್ತೀವಿ ಇಲ್ಲಿ ಹೋಗ್ತೀವಿ, ದಿಬ್ಬ ಬ್ರೇಕ್ ಹೊಡೆದ್ರೆ ಹಿಂದ್ಗಡೆ ಜಾರಿ ಬೀಳ್ತೀವಿ. ಜಗಜೀವನ್ ರಾಮನಗರ ಅಂತ 4ನೇ ವಾರ್ಡಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಮತ್ತೆ ಬಡವ್ರ ಬಗ್ಗೆ ಯಾರು ಗುರುತಿಸಿ ಏನು ಸೌಲಭ್ಯ ಸಿಗ್ತಾ ಇಲ್ಲ. ಮತ್ತೆ ನೀರಿಂದು ಸೌಲಭ್ಯ ಅಂತೂ ಇದ್ದಿದ್ದು ಇಲ್ಲ. ಫಸ್ಟ್ ಅದನ್ನ ನಮ್ಗೆ ಅನುಕೂಲತೆ ಮಾಡ್ಕೊಡ್ಬೇಕು. ಆಮೇಲೆ ಎರಡನೇದೇನಪ್ಪ ಅಂದ್ರೆ ಮತ್ತೆ ರೋಡು ಸರ್, ರೋಡ್ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಸರ್, ಸರಿನಾ? ಆಮೇಲೆ ಒಂದು ಲಾರಿ, ಮತ್ತೊಂದು ಬಸ್ಸು, ಮತ್ತೆ ಆಟೋ, ಸ್ಕೂಟ್ರು, ಬೈಕು, ಅದಕ್ಕೂ ಅನುಕೂಲ ಇಲ್ಲ. ಆಮೇಲೆ 3ನೇದೇನಪ್ಪ ಅಂದ್ರೆ ಬಸ್ಸು, ಇಲ್ಲಿ ಗೌರ್ಮೆಂಟ್ ಬಸ್ಸು ನಿಲ್ಸಲ್ಲ ಇಲ್ಲಿ. ನಮ್ಗೆ ನೈಟ್ ಬರ್ತೀವಾ, ನೈಟ್ ಬಂದ್ರೂ ಇಲ್ಲಿ ಸ್ಟಾಪ್ ಕೊಡಲ್ಲ. 3-4 ಕಿಲೋಮೀಟರ್ ನಾವು ನಡ್ಕೊಂಡ್ ಬರ್ಬೇಕಾಗಿದೆ. ಅದೊಂದು ಅನುಕೂಲ ಮಾಡ್ಕೊಡ್ಬೇಕು, ಸರಿನಾ ಸರ್? ಈಗ ಆಮೇಲೆ ಬಡವ್ರ ಬಗ್ಗೆ ಗುರುತಿಸಿ ಗೌರ್ಮೆಂಟಿಂದ ಏನೇ ಸವಲತ್ತು ಬಂದ್ರು ನಮ್ಮ ಜಗಜೀವನ್ ರಾಮನಗರಕ್ಕೆ, ಆಮೇಲೆ 4ನೇ ವಾರ್ಡ್ಗೆ ಎಲ್ಲ ಸೌಲಭ್ಯ ಕೊಡತಕ್ಕದ್ದು ಗೌರ್ಮೆಂಟ್ ಇದ್ದು. ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಎಷ್ಟು ದೂರ ಇದೆ ನಿಮ್ಗೆ? ಸರ್ ನಮ್ಗೆ ಇಲ್ವೇ ಇಲ್ಲ ಸರ್, ಅಲ್ಲಿ 8-10 ಕಿಲೋಮೀಟರ್ ಹೋಗ್ಬೇಕು. ಹ್ಞೂ ಸರ್ ಅಲ್ಲಿ ಹೋಗ್ಬೇಕು, ನಮ್ಗೆ ಇಲ್ವೇ ಇಲ್ಲ. ಅದು ದಯವಿಟ್ಟು ನಮ್ಗೆ ಆದಷ್ಟು ಬೇಗನೆ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಸರ್. ಸರ್ ನಮ್ಮ ಹೆಸರು ಮಾಲಾ ಅಂತ. ನಾವೀಗ ಕರಾವಿಂದ ತಾಲೂಕು ಅಧ್ಯಕ್ಷರಾಗಿದ್ದೀವಿ. ಓಕೆ ಸರ್. ಇದೇ ಏರಿಯಾದಲ್ಲಿ ಮನೆ ಇದೆ, ಸ್ವಂತ ಮನೆ. ಇಲ್ಲಿ ಏನಾಗಿದೆ ಅಂದ್ರೆ ಬಹಳ ಕಸ ಕಟ್ಟಿ ಎಲ್ಲ ಆಗಿದೆ. ಜೊತೆಗೆ ಖಾಲಿ ಇರೋ ಸೈಟ್ಗಳು ಪುರಸಭೆಯವರು ಅವ್ರಿಗೆ ನೋಟಿಸ್ ಕೊಟ್ಟು ಕಟ್ಟದಾದ್ರೆ ಕಟ್ಟ್ರಿ, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರು ವಿಲೇವಾರಿ ಮಾಡಿ ಅಂತ ಹೇಳಿ ಪುರಸಭೆಯವರಿಗೆ ನಾನು ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕಲಂದರ್ ಅಂತ ಇಲ್ಲಿ ವಾಸವಾಗಿರೋದು. ಜಗಜೀವನ್ ರಾಮನಗರ 4ನೇ ವಾರ್ಡು ದಬ್ಬೆಕಟ್ಟ ಟೌನ್ ನಲ್ಲಿ ಕೆಲಸ ಆಗ್ತಾ ಇದೆ. ಇಲ್ಲಿ ಯಾವಾಗ್ಲೂ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸತಿ ಕಸ ಕ್ಲೀನ್ ಮಾಡೋದಕ್ಕೆ ಕಳಿಸ್ತಾರೆ. ಮುನ್ಸಿಪಲ್ ಅಲ್ಲಿ ನಾವು ಹೋಗಿ ಏನೇ ಹೇಳಿದ್ರು ಇದು ಮಾಡ್ತಿಲ್ಲ. ಮೊದ್ಲು ನೀರಿನ ತೊಂದರೆ ಇತ್ತು, ಈಗ ನೀರಿನ ಸಮಸ್ಯೆ ಇಲ್ಲ ನಮ್ಗೆ. ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಗಿಡ ಕೆಂಟೆಗಳು ಮತ್ತೆ ಹಾವು ಪಾವುಗಳು ತಿರುಗಾಡ್ತವೆ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅವಾಗ ಡಟಾ ಎಲ್ಲೋ ಇಲ್ಲ ಇನ್ನೊಂದು ಚರಂಡಿಗೋ ಬಂದ್ ಹಾಕ್ಬೇಕು. ಆಮೇಲೆ ಸ್ವಲ್ಪ ಜಾಗ ಚರಂಡಿಲಿ ಕೆಲಸ ಮಾಡಿಸಿದ್ದಾರೆ. ಅದು ಏನ್ ನೇರವಾದ ಕೆಲಸ ಏನಲ್ಲ. ತಗೊಂಬಂದ್ರು ಎಂಡಿಂಗ್ ಅಲ್ಲಿ ಕರೆಕ್ಟ್ ಆಗಿ ತಗೊಂಬಂದು ಎಂಡಿಂಗ್ ಇಂದ ಚರಂಡಿ ಒಳಕ್ ಹೋಗಂಗೆ ಬಿಟ್ಟಿಲ್ಲ. ಸುಮ್ನೆ ಒಂದು ನೆಪವಾಗಿ ತಗೊಂಬಂದ್ ಅಲ್ಲಿ ಬಿಟ್ಟಿದ್ದಾರೆ. ಅದು ನೀರ್ ಇಳಿದು ಮತ್ತೆ ತೊಂದರೆ ಆಗ್ತಾ ಇದೆ. ಅದು ಒಂದ್ ಸ್ವಲ್ಪ ಇದ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ MLA 2 ಸತಿ ಶಟರ್ಸ್ ಮಾಡಿಸಿ ಅಂತ ಇಲ್ಲಿ ಒಂದು ಇದನ್ ಕೊಟ್ಟು ಬಸ್ ಸ್ಟಾಪ್ ಅಲ್ಲಿ ಈಗ ಮಕ್ಳು, ಈಗ ಮಳೆಗಾಲ, ಈಗ ಹೋಗಿ ಅಲ್ಲಿ ನಿಂತ್ಕೊಂಡ್ರು ಅಂದ್ರೆ ಮಕ್ಳು ಬರ್ತಾವ ಆಟೋದಲ್ಲಿ ಇಳಿಸ್ಕೊಳೋಣ ಅಂತ ಅಂದ್ರೆ ಅಲ್ಲಿ ತೊಂದರೆ ಆಗಿದೆ. ಅಲ್ಲೊಂದು ಶಟರ್ಸ್ ಮಾಡ್ಕೊಡಿ ಅಂತ ಕೇಳುದು. ಆಮೇಲೆ ಇಲ್ಲಿ ದಿಬ್ಬದಲ್ಲಿ ಒಂದ್ ಸ್ವಲ್ಪ ಗಾಡಿಗಳು ಹತ್ಬೇಕಾದ್ರೆ ನಾವು ಆ ಕಡೆ ರೋಡ್ ಅಲ್ಲ, ಸೀದಾ ಒಳಗ್ ಮೇಲಕ್ಕೆ ಹೋಗ್ತೀವಿ, ದಿಬ್ಬ ಹತ್ತಿಸ್ಬೇಕಲ್ಲ ಅಂತ ಅಂದು ಗಾಡಿಗಳು ಈ ಕಡೆಯಿಂದ ಆ ಕಡೆಯಿಂದ ಬರ್ತವೆ. ಅಲ್ಲೊಂದ್ ಸ್ವಲ್ಪ ನಮ್ಗೆ ನೇರವಾಗಿ ಅದೊಂದು ದಿಬ್ಬ ಲೆವೆಲ್ ಮಾಡ್ಕೊಡ್ಬೇಕು. ಹಾಗೆ ಒಂದ್ ಸ್ವಲ್ಪ ಇದ್ ಮಾಡ್ಬೇಕು. ಆಮೇಲೆ ಬಸ್ಗಳು ಮತ್ತೇನಾದ್ರು ಇದ್ದಿತ್ತು ಅಂತ ಅಂದ್ರೆ ನಮ್ಗೆ ಕ್ರಮೇಣ ಒಂದ್ ಸ್ವಲ್ಪ ಬಸ್ ನಿಲ್ಲೋದಕ್ಕೆ ಯಾವ್ದಾರು 2-3 ಬಸ್ ನಿಲ್ಲೋ ಟೈಪ್ ಅಲ್ಲಾರು, ಇಲ್ಲ ಸಂಜೆ ನಿಲ್ಲೋ ಟೈಪ್ ಅಲ್ಲಾರು ಮಾಡ್ಬೇಕು. ಬೆಳಿಗ್ಗೆ ಹೊತ್ತು ಬೇಕಾದ್ರೆ ಆಟೋ ಪಾಟೋದಲ್ಲಿ ಹೋಗ್ತಾರೆ. ಸಂಜೆ ಹೊತ್ತು ಯಾವ್ದಾದ್ರು ಒಂದ್ ಸ್ವಲ್ಪ ಸ್ಟಾಪ್ ಕೊಡೋದಕ್ಕೆ 7 ಗಂಟೆ ಮೇಲೆ ಸ್ಟಾಪ್ ಕೊಡೋದಕ್ಕೆ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು. ಮಕ್ಳು ಮರಿಗಳಿಗೆ ಹೋಗೋ ಟೈಮಲ್ಲಿ ಬೆಳಗಿನ ಜಾವ ಒಂದ್ ಸ್ವಲ್ಪ ಬಸ್ಗಳಿಗೆ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು. ಆಮೇಲೆ ಇಲ್ಲಿ ಈ ಲೈನ್ ನಲ್ಲಿ ಇಲ್ಲಿಂದ ಸ್ವಲ್ಪ ಸ್ಟ್ರೀಟ್ ಲೈಟ್ಗಳು ಬೇಕು. ಒಂದು 4-5 ಏನಾರು ಇಲ್ಲಿಂದ ಇತ್ಲ ಕಡೆಗೆ ಮೇಲ್ಗಡೆ ಒಂದ್ ಸ್ವಲ್ಪ ಬೆಳಕಿದೆ. ಇಲ್ಲಿಂದ ನೈಟ್ ಬರ್ಬೇಕಾದ್ರೆ ಮಕ್ಳು ಮರಿಗಳು ಹೆಂಗಸುಗಳು ಅಕಸ್ಮಾತ್ ಬಸ್ಸಿಂದ ಇಳಿದ್ ಬಂದ್ರು ನೈಟ್ ತೊಂದರೆ ಆಗಿದೆ. ಇಲ್ಲಿ ಒಂದ್ 4-5 ಸ್ಟ್ರೀಟ್ ಲೈಟ್ಗಳು ಏಕ ಬರ್ಬೇಕು. ಸರಿ, ನೀವೀಗ ಇಲ್ಲಿ ಇದು ರಿಕ್ವೆಸ್ಟ್ ಮೇಲೆ ಒಂದು ಬಸ್ ಸ್ಟಾಪ್ಗೆ ಅಲ್ಲೇ MLA 4-5 ಸತಿ ನಾವು ಹೋಗಿ ತಿಳಿಸಿದೀವಿ. ರೋಡ್ನವ್ರಿಗೆ PWD ಅವ್ರಿಗೆ ಹೇಳ್ತೀನಿ, ನಾನು ಅದು ಇದ್ ಮಾಡ್ಕೊಡ್ತೀನಿ ಅಂತ ಅಂದ್ರು. 2 ಸತಿ ಲೆಟರ್ ಕೊಟ್ಟಿದ್ದೀನಿ ನಾನೇ. ನನ್ನ ಹತ್ರ ಲೆಟರ್ದು OC ಕಾಪಿನೂ ಇದೆ. ಅವ್ರ MLA ಅದಕ್ಕೆ ಯಾವ್ದು ಇದ್ ಮಾಡ್ಲಿಲ್ಲ. ಒಂದ್ ಸ್ವಲ್ಪ ನೀವು ಪತ್ರಕರ್ತರು ಏನಾದ್ರು ಒಂದ್ ಸ್ವಲ್ಪ ಅದಕ್ಕೆ ಅನುಕೂಲ ಆಗಂಗ ಅವ್ರಿಗೆ ತಿಳುವಳಿಕೆ ಆಗೋ ಟೈಪ್ ಅಲ್ಲಿ ಹೇಳಿ ತಿಳಿಸ್ಬೋದು. ಇಲ್ಲಿ ಯಾರು
ತಿರುಗಿ ನೋಡ್ತಾ ಇಲ್ಲ. 15 ವರ್ಷದಿಂದ ನಮ್ಗೆ ಯಾವುದೇ ಅನುಕೂಲ ಆಗಿಲ್ಲ. ಒಂದು ಚೇಂಬರ್ ಆಗಲಿ, ಒಂದು CC ರೋಡ್ ಆಗಲಿ ಯಾವುದೇ ಆಗಿಲ್ಲ. ಯಾವುದೇ MLA ಬರಲ್ಲ, ಯಾವುದೇ ಕೌನ್ಸಿಲರ್ ಬರಲ್ಲ, ಯಾವುದೇ ತಿರುಗಿ ಕೂಡ ನೋಡ್ತಾ ಇಲ್ಲ. ಕಂದಾಯ ನೀರಿನ ಬಿಲ್ಲಿಗೆ ಮಾತ್ರ ಪ್ರತಿಯೊಬ್ರು ಬರ್ತಾರೆ. ನೀರು ಬಿಲ್ ಕಟ್ಟಿಲ್ಲ, ಮನೆಗೆ ಬಂದು ಮನೆ ಕೇಳ್ಕೊಂಡು ಹೋದ್ರು. ರೋಡ್ ಹಿಂಗಿದೆ ಅಂತ ಯಾರು ತಿರುಗಿ ನೋಡಿಲ್ಲ. ನಮ್ಗೆ ಇಲ್ಲಿ ಯಾವುದೇ ತರ ನ್ಯಾಯ ಸಿಗ್ತಿಲ್ಲ. 15 ವರ್ಷದಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಮೋರಿ ಕೂಡ ಕ್ಲೀನ್ ಮಾಡಕ್ ಬರಲ್ಲ. 3 ತಿಂಗಳ 4 ತಿಂಗಳು ಆದ್ಮೇಲೆ ಪುರಸಭೆ ಕಂಪ್ಲೇಂಟ್ ಮಾಡಾದ್ಮೇಲೆ ಮೋರಿ ಕ್ಲೀನ್ ಮಾಡಕ್ ಬರ್ತಾರೆ. ಗಿಡ ಬೆಳ್ಕೊಂಡಿರ್ತಾರೆ, ಸರ್ ಗಿಡ ಬೆಳ್ಕೊಂಡಿದೆ ಕ್ಲೀನ್ ಮಾಡಿ, ಅವಾಗ ಬಂದು ಗಿಡ ಕ್ಲೀನ್ ಮಾಡ್ತಾರೆ. ಇಲ್ಲಿ ತುಂಬಾ ಸ್ವಲ್ಪ ಕಷ್ಟ ಆಗ್ತೈತೆ. ವಯಸ್ಸಾಗಿರೋರು ಹೋಗಕ್ಕೂ ಆಗಲ್ಲ, ಬರಕ್ಕೂ ಆಗಲ್ಲ. ಜಾರ್ ಬೀಳ್ತಾರೆ. ಕೆಸರು ಎಲ್ಲ ಹಂಗಿದೆ. ಎಲ್ಲೆಲ್ಲಿ ಅಲ್ಲಲ್ಲಿ ಹಳ್ಳ ಗುಂಡಿ ಇದಾವೆ, ಅಲ್ಲಲ್ಲಿ ನೀರು ನಿಂತ್ಕೊಳ್ತವೆ. ಇಲ್ಲಿ ಯಾರೋ ಸ್ವಲ್ಪ ಬಂದು ತಿರುಗಿ ನೋಡ್ಬೇಕು. ಯಾವುದೇ ತರ MLA ಎಲೆಕ್ಷನ್ಗೂ ಬಂದಿಲ್ಲ, ಯಾವ್ದಕ್ಕೂ ಬರಲ್ಲ. ಓಟಿಗೆ ಕೇಳಕ್ ಬರ್ತಾರೆ ಅಷ್ಟೇ. ಕೌನ್ಸಿಲರ್ ಆಗ್ಲಿ ಎಲ್ಲ ಅದಾದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಇದು ಯಾರು ತಿರುಗಿ ನೋಡಲ್ಲ. ಸ್ವಲ್ಪ ಬಡವರೆಲ್ಲ ಇಲ್ಲಿ ಇರೋದು, ಸ್ವಲ್ಪ ತಿರುಗಿ ನೋಡಿ ಏನಾರ ಮಾಡಿ. ಇದು ರೋಡ್ ಬೇಕು, ಕೋಡ್ಗಲ್ ರೋಡ್ಗೆ ಅಟ್ಯಾಚ್ ಆಗ್ಬೇಕು. ಆ ರೋಡ್ ಬಿಡಿಸ್ಕೊಡ್ಬೇಕು. ಫಸ್ಟ್ ನಮ್ಗೆ ಏನಂದ್ರೆ ಬಸ್ ಸ್ಟಾಪ್ ಬೇಕು. ಆ ಬಸ್ ಸ್ಟಾಪ್ ನಾವು ತಗೊಂಡೋಗಿ ಇಲ್ಲಿ ಆಸ್ಪತ್ರೆ ನಿಲ್ಲಿಸ್ತಾರೆ, ನಮಗ್ ಬರಕ್ ಆಗಲ್ಲ. ಒಂದ್ ಬಸ್ ಸ್ಟಾಪ್ ಮಾಡಿ ಇದು ಮತ್ತೆ ರೋಡ್ ಮಾಡಿಸಿ ಎಲ್ಲ ಇದ್ ಮಾಡ್ಬೇಕು. ಇಲ್ಲ ಅನುಕೂಲ ಮಾಡ್ಬೇಕು. ಚರಂಡಿಗಳು ಅವೆಲ್ಲ ಇದ್ ಮಾಡ್ಬೇಕು. ಸಾಯಿಗಂಗಾ ಒಂದು ಬಸ್ ಸ್ಟಾಪ್ ಕಟ್ಬೇಕಲ್ಲಿ. ನಾವ್ ಎಷ್ಟೋ ಟ್ರೈ ಮಾಡಿದ್ವು, ಅದು ಸುಮ್ನೆ ಅದು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಅವ್ರು ತಗೊಳ್ಳೋದೇ ಇಲ್ಲ. ಆ ಕೌನ್ಸಿಲರ್ಗೂ ಹೇಳಿದ್ವಿ, ಇಲ್ಲ ಕಣಮ್ಮ ಇಲ್ಲಿ ಆಗಲ್ಲ ಅಂತಾರೆ. ಅಲ್ಲಿ ತರಬೇನಹಳ್ಳಿ ತವ 2 ಇದಾವೆ, ಆಮೇಲೆ ಅಲ್ಲಿ ಇದಕ್ ಕಾಡೇನಹಳ್ಳಿ ತವ ಇದಾವೆ. ಅಷ್ಟಕ್ಕೆ ಇದಾವೆ, ಇಲ್ಲಿ ಯಾಕೆ ಮಾಡಬಾರ್ದು? ಬಸ್ ಸ್ಟಾಪ್ ಮಾಡ್ಬೇಕು. ರಾತ್ರಿ ಹೊತ್ತು ಇಳಿದ್ರೆ ನಡ್ಕೊಂಡ್ ಬರಕ್ ಆಗಲ್ಲ. ನಮ್ ವಯಸ್ಸಾದವ್ರಿಗೆ ಆಗತ್ತ ನಡ್ಕೊಂಡ್ ಬರಕ್ಕೆ? ಇಲ್ಲಾಂದ್ರೆ ಆಟೋಗ್ ದುಡ್ಡು ಕೊಟ್ಟು ಹೋಗ್ಬೇಕು ನಾವು. 20 ರೂಪಾಯಿ ಕೇಳ್ತಾರೆ ಇಲ್ಲಿಗೆ ಸರ್ಕಲ್ಗೆ ಹೋಗಕ್ಕೆ. ಇಲ್ಲಿ ಬಸ್ ಸ್ಟಾಪ್ ಇದ್ರೆ ಹೆಂಗೋ ಹತ್ಕೊಂಡು ಹೋಗ್ತೀವಿ. ಸರಿ ಸರ್. ರೇಣುಕಸ್ವಾಮಿ ಅಂತ ನನ್ನ ಹೆಸರು. 4ನೇ ವಾರ್ಡು, ಚಿಕ್ಕನಾಯಕನಹಳ್ಳಿ. ಇದು ರೋಡ್ ಇದು ನಿಂತಿರೋದು ನಾನು. ಇಲ್ಲಿ ಹಿಂದಗಡೆ ಜಗದೀಶನಗರ, ಇಲ್ಲಿ ಹಿಂದಗಡೆ ಟವರ್ ಇದೆ. ಅದಕ್ಕೆ ರೋಡ್ ಇಲ್ದೇನೆ ಸುತ್ತರ್ಕೊಂಬರ್ಬೇಕು. ಮಳೆ ಬಂದ್ರೆ ಇಲ್ಲಿ ಚರಂಡಿ ಈ ಕಡೆ ಸೈಟ್ ಮಾಡಿದ್ರೆ ಚರಂಡಿ ಇಲ್ಲ. ಮತ್ತೆ ನಾವು ಬರ್ಬೇಕು ಅಂದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಸುತ್ತರ್ಕೊಂಬರ್ಬೇಕು. ಆ ಟವರ್ಗೋಸ್ಕರ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಮಗೂ ಪ್ರಾಬ್ಲಮ್ ಇದೆ. ಹಾವುಗಳು ಮನೆ ಒಳಗೆ ಬಂದು ಸೇರ್ಕೊಂತವೆ. ಅದರಿಂದ ನಾಯಿ ಕಾಟ ಇದೆಲ್ಲ ಹೆಚ್ಚಾಗಿದೆ. ಈ ವಾರ್ಡ್ ಕೌನ್ಸಿಲ್ ನಾಗರಾಜ್ ಅನ್ನೋನು ಏನೂ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಹಾಗಾಗಿ ಚುನಾವಣೆ ಹತ್ರಕ್ಕೆ ಬರೋ ಸಂದರ್ಭಕ್ಕೆ ಮತ್ತೆ ಇದನ್ನೆಲ್ಲ ಇದನ್ನ ಮಾಡಿಬಿಟ್ಟು ಈ ಸೈಟ್ ಖಾಲಿ ಇರೋ ಸೈಟ್ಗಳು ಬೇರೆಯವ್ರಿಗೆ ಹಂಚಂಗೆ ಅವ್ರಿಗೆ ನೋಟಿಸ್ ಕೊಟ್ಬಿಡಿ. ಯಾರ್ಯಾರಿಗೆ ಅಲರ್ಟ್ ಆಗೈತೋ ಅವ್ರಿಗೆ ನೋಟಿಸ್ ಕೊಟ್ಟು ಮತ್ತೆ ಬೇರೆಯವ್ರಿಗೆ ಯಾರಿಗಾರು ಕೊಡಂಗೆ ಇದು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ವಾರಕ್ಕೆ 2 ದಿನ ನೀರ್ ಬರುತ್ತೆ. ನೀರ್ ಬಂದಾಗ್ಲ ನೋಡ್ರಿ, ಇಲ್ಲಿ ನೆಲ್ಲಿ ನೋಡ್ರಿ, ಈ ನೆಲ್ಲಿಗೆ ನಾವು ಮೋಟರ್ ಹಾಕೊಂಡ್ರೆ ಮಾತ್ರ ನೀರ್ ಬರುತ್ತೆ, ಇಲ್ಲ ಅಂದ್ರೆ ನೀರ್ ಬರಲ್ಲ. ಇಲ್ಲಿಂದ ಸೀದಾ ಡೌನ್ ಮಾಡಿರೋದ್ರಿಂದ ಇಲ್ಲಿವರೆಗೂ ನೀರ್ ಏರ್ತಾ ಇದೆ. ನೀರೇ ಬರಲ್ಲ. ಮೋಟರ್ ಹಾಕಿರ್ ಮಾತ್ರ ನೀರ್ ಬರುತ್ತೆ, ಇಲ್ಲ ಬರಲ್ಲ. ಇಲ್ಲಿಂದ ಇಲ್ಲಿಗೆ ಹೋದ್ರೆ ನೋಡ್ರಿ, ರೋಡ್ ಇದು ನಮ್ ರೋಡು, ಏನ್ ಬೇಕಾದ್ರೂ ಬೆಳಿಬಹುದು, ಹಂಗೈತೆ ರೋಡ್ ಇದು. ಇಲ್ಲೇನ್ ರೋಡಿಗಿಲ್ಲ. ಆಮೇಲೆ ಮೊನ್ನೆ ದಿನ ನಾವ್ ಅವ್ರಿಗೆ ಹೇಳಿದ್ಕೆ ಹುಲ್ಲೋಡ್ಸ್ರಿ ಅಂತ ಹೇಳಿದ್ಕೆ, ನಮ್ಮ 2 ಇರೋದು ನಮ್ ಇದ್ರಲ್ಲಿ ಊರಲ್ಲಿ ಹುಲ್ಲೊಡಿಯೋ ಮಿಷಿನ್ ತಿಂಗಳಿಗೆ ಒಂದ್ಸಲಿ ಬಂದು ಹೊಡಿತೀನಿ ಅಂತ ಹೇಳ್ತವ್ರ ಅಧಿಕಾರಿಗಳು. ಇದು ಚರಂಡಿ ಹೈಟ್ ಆಗಿರೋದು ಇದು ಸರ್. ಅಲ್ಲಿಂದ ಅಲ್ಲಿಗೆ ವಟ ಕೊಟ್ಟಿರೋದು. ಮೆಟ್ಲತ್ಕೊಂಡು ಹೋಗ್ಬೇಕು. ಇಲ್ಲಿಗೆ ಸರ್ಕಾರಿ ಸೈಟ್ಗಳು ಮುಗಿತಾವಂತೆ, ಅಲ್ಲೇ ಕಮರ್ಷಿಯಲ್ ಸೈಟ್ಗಳು ಅಂತೆ ಅವು. ಇಲ್ಲಿ ಮೊನ್ನೆ ದಿನ ನಾವೆಲ್ಲ ಇಲ್ಲಿ ದುಡ್ಡು ಕೊಟ್ಟು ಒಡ್ಸಿ ರೆಡಿ ಮಾಡ್ಸಿರೋದು. ಅದ್ಯಾರ್ದ ಕಮರ್ಷಿಯಲ್ ಸೈಟ್ ಅಂತೆ, ಅದು ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ ನಮ್ಗೆ. ಇಷ್ಟಿದೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇಲ್ಲಿ 2 ತಲೆ ಹಾವಿದಾವೆ, ನಾಗರಾವ್ ಇದಾವೆ. ಬರ್ರಂತ ಇಲ್ಲಿಂದ ಬರ್ತಾವ ನಾಗರಾವು. ಏನ್ ಹೇಳಿದ್ರು ಇಲ್ಲ. ಮೊನ್ನೆ ದಿನ ಒಂದ್ ಮಗುಗೆ ಕಡಿಯೋಂತ ಪರಿಸ್ಥಿತಿನೂ ಇತ್ತು. ಹಂಗಾಗಿ ಹಾವು ಹೊಡೆದು ಹಾಕಿದೀವಿ. ಅವು ಇಲ್ಲಿಂದ ಹಾವುಗಳೆಲ್ಲ ಬರ್ತಾವೆ. ನಮಗೆ ಇದೊಂಚೂರು ರೋಡ್ CC ರೋಡ್ ಏನಾರ ಮಾಡಿಸ್ಕೊಡ್ಬೇಕು ದಯವಿಟ್ಟು, ಅಧಿಕಾರಿಗಳಾಗ್ಲಿ ಯಾರಾಗ್ಲಿ ಇದ್ರ ಸಂಬಂಧಪಟ್ಟ. ಅಧಿಕಾರಿಗಳೇ ಮಾಡ್ಬೇಕು. ಯಾವ್ದು ಸವಲತ್ತು ಇಲ್ಲ, ಏನು ಇಲ್ಲ ಸರ್. ಇಲ್ಲಿ 2 ವರ್ಷ ಆಯ್ತು MLA ಸಾಹೇಬ್ರು ಗೆದ್ದು, 1 ದಿವಸ ಬಂದು ಇಲ್ಲಿ ನೋಡಿಲ್ಲ. ಯಾರ್ ಸರ್ ನೋಡಕ್ಕಾಗತ್ತೆ? 15 ವರ್ಷದಿಂದ ಯಾರು ನೋಡಕ್ಕಾಗತ್ತೆ ಹೇಳ್ರಿ? ಇಲ್ಲಿರೋ ಸಮಸ್ಯೆ ಒಂದ್ ರೋಡ್ ಇಲ್ಲ, ಏನಿಲ್ಲ. ಯಾವ್ದು ಜನಗಳು ಮಕ್ಳು ಮರಿ ಎಲ್ಲ ಇದಾವೆ, ಏನಾಗುತ್ತೆ ಹೇಳ್ರಿ? ಕೇಳಕ್ ಹೋದ್ರೆ ಯಾರನಾರ ಮುನ್ಸಿಪಲ್ ಕೇಳಕ್ ಹೋದ್ರೆ ನಮ್ಗೆ ಇದಾಗಿಲ್ಲ. ಮುನ್ಸಿಪಾಲಿಟಿ ಕೇಳಕ್ ಹೋದ್ರೆ ನಮ್ಗೆ ಇದು ಬಂದಿಲ್ಲ. ಜಗಜೀವನ್ ರಾಮನಗರದಲ್ಲಿ ನಮ್ಗೆ ಇದಾಗಲಿ. UGD ಎಲ್ಲ ಹಳ್ಳಿಗಳೆಲ್ಲ ಆಗಿದೆ. ದೆಬ್ಬೆ ಕಟ್ಟದಲ್ಲಿ UGD ಆಗಿದೆ.
ದೆಬ್ಬೆ ಕಡ್ತಲ್ಲಿ UGD ಆಗಿದೆ, ಇನ್ನು ನಮ್ ಜಗಜೀವನ್ ರಾಮ್ ನಗರದ UGD ಇಲ್ಲ, ರೋಡ್ ಆಗಿಲ್ಲ. ಕೇಳಿದ್ರೆ ಮುನ್ಸಿಪಲ್ ಸದಸ್ಯರನ್ನ ನಮ್ಗೆ ಇದಕ್ಕೆ ಅಲಾಟ್ಮೆಂಟ್ ಆಗಿಲ್ಲ ಅಂತಾರೆ. 4ನೇ ವಾರ್ಡ್ ಇದು, ಚಿಕ್ಕನಾಯಕನಹಳ್ಳಿ 4ನೇ ವಾರ್ಡ್. ಈ 4ನೇ ವಾರ್ಡ್ ಅಲ್ಲಿ ಒಂದು ಏನು ಕೆಲಸನೂ ಆಗ್ತಾ ಇಲ್ಲ. ಏನ್ ಹೇಳಕ್ಕಾಗತ್ತೆ? ಜನಸಾಮಾನ್ಯ ಕೇಳಿದ್ರೆ ನಾವ್ ಇದನ್ನ ಕಳಿಸ್ತೀವಿ, ಪುರಸಭೆ ಏನಾದ್ರು ಕೆಲಸಗಾರನ ಕಳ್ಸು ಕೇಳಿದ್ರೆ ಒಬ್ರು ಬರಲ್ಲ. ಹುಲ್ಲು ಹೊಡೆಯಕ್ ಹೋಗ್ತಾರೆ, ಒಬ್ರು ಬಂದಿಲ್ಲ. ನೋಡ್ರಿ ಇಲ್ಲಿ ಕೆಲಸ ಮಾಡಿದಾರೆ ಅಂತಾರೆ, ಯಾರು ಮಾಡಿಲ್ಲ. ನೋಡಿ ಸರ್ ಇಲ್ಲಿ. ನನ್ನ ಹೆಸರು ಮೋಹನ್ ಕುಮಾರಿ. ನಾವು 4ನೇ ವಾರ್ಡ್ ಅಲ್ಲಿ ಇರೋದು, ಜಗಜೀವರಾಮ್ ನಗರದಲ್ಲಿ. ಯಾವ್ದಕ್ಕೆ ಎಷ್ಟು ಸಲ ಮುನ್ಸಿಪಾಲಿಗೆ ಹೋಗಿ ಕಂಪ್ಲೇಂಟ್ ಮಾಡಿದೀವಿ, ಯಾವ್ದೂನು ನಮ್ಗೆ ಕೊಡ್ತಿಲ್ಲ. ಸೌಲಭ್ಯ ಅನ್ನೋದು ಯಾವ್ದು ಇಲ್ಲ. ಚರಂಡಿ ನೋಡಿದ್ರೆ ಬ್ಲಾಕ್ ಆಗಿದೆ. ನೀರ್ ಕ್ಯೂರಿಂಗ್ ಮಾಡಕ್ ತುಂಬಿದ್ದ ಮಣ್ಣು ಕೂಡ ತೆಗಿಲಿಲ್ಲ. ಹಂಗೆ ಇದನ್ನ ಹಾಕುದ್ರು ಸ್ಲ್ಯಾಬ್. ಅದ್ ಮಣ್ಣು ತೆಗೀರಿ ಅಂದ್ರೆ ಅದ್ರೊಳಗೆ ಕುರುಪಿ ಹೋಗಲ್ಲ, ನಾವೇನ್ ಮಾಡೋಣ ಅಂತಾರೆ. ಮಿಷಿನ್ ಹೊಡೀರಿ ಅಂದ್ರೆ ಮಿಷಿನೇ ಇಲ್ಲ ನಮ್ಮ ಹತ್ರ ಅಂತಾರೆ. ಬರ್ತಾರೆ, ಒಂದ್ ರೋಡ್ ಮಾಡ್ತಾರೆ, ಹೋಗ್ತಾರೆ. ನಾವ್ ಯಾರನ್ನ ಕೇಳ್ಬೇಕು ಸರ್? ನಾವು ಸುಮ್ನೆ ಇಲ್ಲಿ ಇದೀವಿ, ಒಟ್ಟು ಮನೆ ಅಂತ ಕಟ್ಕೊಂಡಿದೀವಿ. ನಮ್ಗೆ ಯಾವ್ದು ಸೌಲಭ್ಯ ಅನ್ನಕತ್ತಿಲ್ಲ ಇಲ್ಲಿ. ಮತ್ತೆ ಹಾವುಗಳು ಎಷ್ಟು ಮನೆ ಒಳಗಡೆನೆ ನುಗ್ತವೆ. ನಮಗೆ ಒಂದ್ ಬಾಗ್ಲು ತೆಗಿಬೇಕು ಅಂದ್ರೂ ಭಯ ಆಗ್ತಾ ಇದೆ. ಎಲ್ಲಿಂದ ಯಾವ ಕಡೆಯಿಂದ ಬರ್ತವೆ ಅಂತ ಗೊತ್ತಿಲ್ಲ. ದಿನದಲ್ಲಿ 1-2 ನೋಡ್ತೀವಿ ನಾವು ಸರ್. ಮಕ್ಳು ಮರಿ ನೋಡ್ರಿ, ಎಷ್ಟ್ ಚಿಕ್ಕ ಮಕ್ಳುಗಳಿದಾವೆ ಈ ಬೀದಿಯಲ್ಲಿ. ಆ ಮಕ್ಳನ್ನ ನಾವು ಕೇರ ಕಾಯ್ಕೊಂಡ್ ಕುತ್ಕೋಬೇಕಾಗಿದೆ ನಾವು. ಅರ್ಧ ಕಸ ಮಾಡಿ ಸಾಕಾತು ಅಂತ ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು 1 ವರ್ಷ ಆದ್ರೂ ಬರಲ್ಲ. ವರ್ಷ 6 ತಿಂಗಳಿಗೆ ಒಂದ್ಸರಿ ಬರ್ತಾರೆ. ಅಲ್ಲಿವರೆಗೆ ಏನ್ ಮಾಡೋದು? ಮತ್ತೆ ಚರಂಡಿ ಕಸ ತೆಗಿತಾರ, ಅಲ್ಲಲ್ಲೇ ಬಿಟ್ಟು ಹೋಗ್ತಾರೆ. ಅವ್ರಿಗೆ ಯಾವ ಸಮಸ್ಯೆ ಇದ್ದಾಗ ನಮ್ ಸಮಸ್ಯೆ ಬರೋದೇ ಇಲ್ಲ ಅವ್ರು. ಈ ಏರಿಯಾ ದಬ್ಬೆ ಕಟ್ಟಕ್ ಸೇರಿತ್ ಅಂತ ಇದ್ ಮಾಡೋರು. ಇಲ್ಲಾಂದ್ರೆ ಸಪ್ರೇಟ್ ಏರಿಯಾ ಅಂತ ಮಾಡ್ಬಿಟ್ಟು 3ನೇ ವಾರ್ಡಿಗೆ ಕೊಡಿ ಸರ್. ಯಾರಿದಾರ ಅವ್ರಿಗೆ ಚಾಲನೆ ಮಾಡ್ಕೊಂಡ್ಬೇಕಾದ್ರೆ ಮುಂದಕ್ಕೆ ನಮಗೆ ಸಹಾಯ ಮಾಡ್ಕೊಡಿ ಅಷ್ಟೇ. ಹೇಳೋದೀನಿ ಸ್ವಾಮಿ, ಇದಕ್ಕೊಂದ್ ಲೈಟ್ ಹಾಕ್ರಿ ಅಂತ ಕಂದಾಯ ಕಟ್ಟಕ್ ಹೋದಾಗ್ಲೆಲ್ಲ ಹೇಳ್ತೀನಿ. ಈ ಮನೆಗೆ 4,00,000 ರೂಪಾಯಿ ಕಂದಾಯ ಹಾಕ್ಯವ್ರೆ. ಬೇರೆ ಮನೆಗಳಿಗೆ 2,000 ಹಾಕ್ಯವ್ರೆ. ನಾವು ಕೂಲಿ ಮಾಡ್ಕೊಂಡ್ ತಿನ್ನೋರು ನಾವು 4,000 ಕಟ್ಟಕ್ಕಾಗತ್ತೆ ಸ್ವಾಮಿ? ನಾವು ಈ ಮನೆಗೆ ಬಂದು ಬರೋ ಮಾರನೆ ಬಂದ್ರೆ 1 ವರ್ಷ ಆಗುತ್ತೆ. 2 ವರ್ಷ ಆಗೈತೆ ಬಂದು ಅಂತವ. 2 ವರ್ಷದ ನಲ್ಲಿ ಚಾರ್ಜ್ ಹಾಕ್ಯವ್ರಿ. ಪುಸ್ತಕ ಕೊಟ್ಟಾಗ ನಮ್ದು ಲೆಕ್ಕ ಅಂತ ಕೇಳ್ತಾರ ಮುನ್ಸಿಪಾಲ್ಟಿ ಒಳಗೆ. ನಾವೆಲ್ಲಿಂದ ತಂದ್ಕೊಡೋಣ? ನಾವು ಕೂಲಿ ಮಾಡ್ಕೊಂಡ್ ತಿನ್ಬೇಕು. ಕೂಲಿ ಮಾಡಕ್ಕೂ ಇಲ್ಲಿ ಯಾವ್ದು ಸಿಕ್ಕಲ್ಲ. ಆಮೇಲೆ ಚರಂಡಿ ಇಲ್ಲ ಸ್ವಾಮಿ. ನೋಡು, ಆ ಚರಂಡಿ ನೀರ್ ಬಿಟ್ಟದೀವಿ ಸ್ನಾನ ಮಾಡಕ್ಕೆ. ಪೈಪ್ ಅಲ್ಲಿಂದ ತಕ ಹಾಕಿ ಸ್ವಾಮಿ. ನನ್ನ ಮಗಳು ಹೆಂಗ ಇಷ್ಟು ಗೂಡು ಒಂದು ಮೌಗೆ ಅಂತ ಮಾಡಿಸ್ಕೊಟ್ಟಾಳೆ ಸ್ವಾಮಿ. ಮನೆ ಕಟ್ಸಿಕೊಟ್ಟವಳೆ. ನನ್ಗೆ ಯಾರು ಮಾಡಿಸ್ ದಿಕ್ಕಿಲ್ಲ ಕಣ್ ಸ್ವಾಮಿ. ನಾನೇ ಅನಾದ್ರಿ. ಹೆಸರೇನು? ಕರಿಯಮ್ಮ. ಎಷ್ಟು ವಯಸ್ಸು? ಅಲ್ಲಿ 70 ಆಗೈತೆ ಕಣ್ ಸ್ವಾಮಿ. 75. ಮಾಸಾಶನ ಎಲ್ಲ ತಾಂತಿದ್ದೀರಾ? ತಾಂತ ಅದೇ ಸ್ವಾಮಿ. ಕೊಡ್ತದ ಅದು ಅದೆಲ್ಲ ಫ್ರೀ ಆಗಿ ಬರ್ತೈತಾ? ಬರ್ತಾ ಇದೆ ಸ್ವಾಮಿ. ಇರೋದು ಹೇಳ ಸ್ವಾಮಿ. 1 ತಿಂಗಳು ಬರುತ್ತೆ, 1 ತಿಂಗಳು ಬರಲ್ಲ. ಇದ್ದಾಗ ಹೋಯ್ತೀನಿ, ಇಲ್ದಾಗ ಇದೇ ಮಾಡೋಣ. ಏನ್ ನಾವೇ ಕೊಟ್ಬಿಟ್ಟಿದೀವಿ ಅವ್ರಿಗೆ. ಈ ದಾರಿ ಇದು ಟವರ್ಗೆ ಲಾಸ್ಟ್ ಆಗ್ಬಿಡುತ್ತಂತೆ, ಮುಂದಕ್ಕೆ ದಾರಿ ಇಲ್ಲ ನಿಮ್ಗೆ? ದಾರಿಲಿ ಎಲ್ಲ ಓಡಾಡ್ಬೇಕು. ಇಲ್ಲ ಓಡಾಡ್ಬೇಕು. ಟವರ್ ಹಾಕಿರೋದ್ರಿಂದ ಅಲ್ವಾ? ಸ್ವಾಮಿ, ನಾವೇ ಇದಕ್ಕೊಂದ್ ಲೈಟ್ ಹಾಕಕ್ ಏನ್ ಮಾಡ್ರಿ ಸ್ವಾಮಿ? ಈ ಕಡೆಗೆ ಬರಕ್ಕೆ ಎದ್ರಿಕೆ ಸ್ವಾಮಿ. ಸರ್, ನನ್ನ ಹೆಸರು ಅಪ್ಸರ್ ಅಂತ, ಜಗಜೀವರಾಮ್ ನಗರ 4ನೇ ವಾರ್ಡ್ ಇದು. ರೋಡಿಗಂತೂ ಹೇಳಿ ಸಾಕಾಯ್ತು. ಮುನ್ಸಿಪಾಲ್ಗೂ ಹೇಳಿವು, ಕೌನ್ಸಿಲರ್ಗೂ ಹೇಳಿವು. ಕೌನ್ಸಿಲರ್ ಏನ್ ಮಾಡ್ತಾರೆ? ಅವ್ರದ್ದು ಏನಾದ್ರು ಕೆಲಸ ಇದ್ರೆ ಬರ್ತಾರೆ. ಅವರಿಗೆ ಇಲ್ಲಿ ಬಂದೇ ಇಲ್ಲ ಅವರು. ಯಾವಾಗಾರು ಒಂದ್ಸತಿ ಬರ್ತಾರೆ. ಹೇಳಿ ಸಾಕಾಯ್ತು. ರೋಡ್ಗಂತೂ ನೋಡಿ ಸರ್ ನೀವೇ. ರೋಡ್ ಅಂತೂ ನೋಡಕ್ಕೆ ಆಗ್ತಿಲ್ಲ. ವಯಸ್ಸಾದವ್ರು ಹೋಗ್ತಾರೆ, ಬೀಳ್ತಾರೆ. ಮೇಲೆ ಹತ್ತಿರ ಮಳೆ ಬಂದ್ರಂತೂ ನೀರ್ ನಿಂತ್ಕೊಳುತ್ತೆ. ಮನೆಗಳ ಮುಂದೆನೂ ಅಷ್ಟೇ, ಮಳೆ ಬಂದ್ರೆ ಹೋಗಿ ನೀರ್ಗಳು ನಿಂತ್ಕೊಳುತ್ತೆ. ಸೊಳ್ಳೆ ಕಾಟ ಯಾರಿಗಂತ ಕೇಳೋಣ ಸರ್? ಕಂದಾಯ ಮಾತ್ರ ಖಂಡಿತವಾಗ್ಲೂ ಕಟ್ಟಿಸ್ಕೊಂತಾರೆ. ಸಿಟಿ ಲೆವೆಲ್ ಆಗೇ ಕಟ್ಬೇಕು. ಹೇಳಿ ಅಂತ ಸಾಕಾಯ್ತು ನಾವು. ಅದಕ್ಕೆ ಲಾಸ್ಟಿಗೆ ಈ ತೀರ್ಮಾನ ಬಂದಿದೀವಿ. ಏನ್ ಮಾಡ್ತೀರಾ ಮಾಡಿ ಸರ್. 4ನೇ ವಾರ್ಡು ಇದೆಲ್ಲ ನಾವೇ ಕ್ಲೀನ್ ಮಾಡ್ಕೊಂಡಿರೋದು. ಇದೆಲ್ಲ ಸೈಟು ಇದ್ಯಾರು ಕ್ಲೀನ್ ಮಾಡಕ್ ಬರಲ್ಲ. ಮುನ್ಸಿಪಾಲಿಟಿ ಹೇಳಿದ್ರೆ ಮೊದ್ಲು ಅದ್ ಕ್ಲೀನ್ ಮಾಡ್ತೀನಿ ಅಂತಾರೆ. ಮತ್ತೆ ಇವ್ರು ಅಪ್ಸರ್ ಅಂಕಲ್ ಅಂತ ಅವ್ರ ದೊಡ್ಡಲ್ಲಿ ಎಲ್ಲ ಕತ್ತಿ ಇದ್ ಮಾಡ್ತಾರೆ. ಮತ್ತೆ ಇದು ನಾವೇ ಕ್ಲೀನ್ ಮಾಡ್ಕೊಬೇಕು. ಹಾವು ಗೀವು ಎಲ್ಲ ಇರ್ತವೆ. ನಮ್ಮ ಪಾಪು ಐತೆ. ಆ ಪಾಪು ಇಲ್ಲಿ ಗಿಡಗಳನ್ನ ನೋಡಕ್ ಬರುತ್ತೆ. ಈ ಗಿಡಗಳೆಲ್ಲ ಹಾವು ಗೀವು ಅಂತ ಬಂದು ಒಂದ್ಸತಿ ಹಾವು ಬಂದಿತ್ತು, ನಾವೇ ಹೊಡೆದು ಸಾಯಿಸಿದ್ವಿ. ಇದೆಲ್ಲ ಒಂಚೂರು ಕ್ಲೀನ್ ಮಾಡಿಸಿ ಸೈಟ್ ಯಾರ್ದು ಅಂತ ಇದ್ ಮಾಡ್ಬೇಕು. ಹಾವು ಗೀವು ಎಲ್ಲ ಜಾಸ್ತಿ ಬರ್ತವೆ. ಮತ್ತೆ ನಾನು ಓದ್ಕೊಬೇಕು. ಸೊಳ್ಳೆ ಕಾಟ, ಆಮೇಲೆ ಮರ, ಆ ಕಿಟಕಿ ತೆಗೋದ್ರು ಒಂಚೂರು ಗಾಳಿ ಬರ್ಲಿ ಅಂತ. ಇದು ಕರೆಂಟ್ ಆದ್ಮೇಲೆ ಏನಿಲ್ಲ, ಮಳೆ ಇಲ್ಲ. ನಾನು ನಾಗರಾಜ್ ಅಂತ, ತಾಲೂಕು ಮಂಡಳ ಸಂಘದ ಅಧ್ಯಕ್ಷರು. ನಾವು 4ನೇ ವಾರ್ಡಿನ ಜಗಜೀವನ ನಗರದ ನಿವಾಸಿಯಾಗಿರ್ತೇವೆ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇದು ದಬ್ಬೆಘಟ್ಟ ವಾರ್ಡ್ಗೆ ಈ ಒಂದು
ಬಡಾವಣೆ ಸೇರ್ತದೆ. ಈ ಬಡಾವಣೆ ಸೇರೋದ್ರಿಂದ ಏನಾಗಿದೆ ಅಂದ್ರೆ ಅವನಿಗೆ ಸುಮಾರು ಒಂದು 10 ಮನೆ ವೋಟರ್ಸ್ ಮಾತ್ರ 4ನೇ ವಾರ್ಡ್ಗೆ ಸೇರೋದ್ರಿಂದ ಇದು ನಿರ್ಲಕ್ಷಿತ ಒಂದು ಬಡಾವಣೆ ಆಗಿದೆ. ಇದಕ್ಕೆ ಯಾವುದು ಪುರಸಭೆಯಿಂದಾಗ್ಲಿ ಯಾವುದೇ ಆಗಲಿ ಸವಲತ್ತುಗಳು ಪುರಸಭೆಯಿಂದ ನಮಗೆ ತಲುಪಿಲ್ಲ. ನಿಜಕ್ಕೂ ಇದೇನಾಗಿದೆ ಅಂದ್ರೆ ಇವು ಪ್ರತ್ಯೇಕವಾಗಿ ನಿವೇಶನ ಇರ್ತಕ್ಕಂಥ ಜನ ಏನ್ ಮಾಡಿದ್ದಾರೆ, ಅವರು ಕ್ರಯಕ್ಕೆ ಕೊಂಡ್ಕೊಂಡಿದ್ದಾರೆ ಸೈಟ್ ಪುರಸಭೆಯಿಂದ ಬಂದಂತ ಜಾಗಗಳನ್ನ. ಆದ್ರೆ ಯಾವುದನ್ನೇ ಎಲ್ಲ ಗಿಡ ಗೆಂಟೆಗಳು ಬೆಳೆದು ಇಲ್ಲಿ ಹಾವು ಚೇಳು ಮತ್ತೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಆಗಲಿ ಮತ್ತೊಂದಾಗಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಮತ್ತೆ ಚರಂಡಿ ವ್ಯವಸ್ಥೆ ಇಲ್ಲ, ಸರಿಯಾದ ಸಮರ್ಪಕವಾದಂತಹ ರಸ್ತೆ ಇಲ್ಲ. ಇದು 20 ಅಡಿ ರಸ್ತೆ ಆಗಿರೋದ್ರಿಂದ ಎಲ್ಲ ಓಡಾಡೋದಕ್ಕೆ ವಾಹನಗಳು ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತದೆ. ಈಗ ನಾವು ಏನ್ ಮಾಡಪ್ಪ ಅಂದ್ರೆ ಇದು ಅವನು ಒಬ್ಬ ಪುರಸಭಾ ಸದಸ್ಯ ಇದಕ್ಕೆ ನಿರ್ಲಕ್ಷ್ಯ ಮನೋಭಾವ ಇದರಿಂದ ನಾವು ಪುರಸಭಾ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆಂದ್ರೆ ನಮಗೆ 4ನೇ ವಾರ್ಡಿಂದ ನಮ್ಮನ್ನ ಪ್ರತ್ಯೇಕ ಮಾಡಿ ನಮಗೆ 3ನೇ ವಾರ್ಡ್ಗೆ ನೇರವಾಗಿ ನಮಗೆ ಸೇರಿಸ್ಬಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು. ಅವನಿಗೆ ಯಾವುದೇ ನಮ್ಮ ಬಗ್ಗೆ ಕಾಳಜಿ ಆಗಲಿ ಒಂದು ಅನುಕಂಪ ಆಗಲಿ ಈ ಸಮಾಜದ ಈ ಒಂದು ಜನಗಳ ಬಗ್ಗೆ ಈ ಬಡಾವಣೆ ನಿವಾಸಿಗಳ ಮೇಲೆ ಯಾವುದೇ ಅನುಕಂಪವಾಗಲಿ ಯಾವುದೇ ಒಂದು ಪ್ರೀತಿ ವಿಶ್ವಾಸ ಇಲ್ಲ. ಅಟ್ಲೀಸ್ಟ್ ಅವ್ನ ಪ್ರೀತಿಯಿಂದ ಬಂದು ನಮ್ಮ ಕಷ್ಟಗಳನ್ನ ಕೇಳುವಂತ ಸ್ಥಿತಿಯಲ್ಲೂ ಇಲ್ಲಿ ಪುರಸಭಾ ಒಬ್ಬ ಸದಸ್ಯ ಇಲ್ಲ. ಅದನ್ನ ದಯಮಾಡಿ ಪುರಸಭಾ ಅಧಿಕಾರಿಗಳ ಗಮನಕ್ಕೆ ತರ್ತಿದ್ವಿ. ಇದು ಪ್ರತ್ಯೇಕ ವಾರ್ಡ್ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಈ ಪುರಸಭಾ ಈ ಒಂದು ಜಗಜೀವನ ನಗರದ ನಿವಾಸಿಗಳ ಪರವಾಗಿ ನಾವು ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಚಿಕ್ಕನಾಯಕನಹಳ್ಳಿ ತಾಲೂಕು ವಾರ್ಡ್ ನಂಬರ್ 4 ಜಗಜೀವನ್ ರಾಮ್ ನಗರ ಸರ್. ಇದು ರೋಡು ನೋಡಿ ಈ ತರ ಆಗಿದೆ. ಮಳೆ ಬಂತು ಅಂದ್ರೆ ತುಂಬಾ ನೀರು ನಿಂತ್ಕೊಳ್ಳುತ್ತಿಲ್ಲಿ. ಈ ಕಡೆಯಿಂದ ನಾವು ಸಡನ್ ಆಗಿ ಬರ್ತೀವಿ ಇಲ್ಲಿ ಹೋಗ್ತೀವಿ ದಿಬ್ಬ ಬ್ರೇಕ್ ಕೊಡಿದ್ರೆ ಹಿಂದ್ಗಡೆ ಜಾರಿ ಬೀಳ್ತೀವಿ, ಮುಂದ್ಗಡೆ ಹೋದ್ರೆ ಹೈವೇ. ರೋಡ್ ನೆರಪಾಗಿಲ್ಲ, ಮಳೆ ಬಂದ್ರೆ ಪೂರ್ತಿ ನೀರು ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಹಿಂಗ ಸೀದಾ ರೋಡಿಗೆ ಹೈವೇ ಹತ್ತುತ್ತೀವ, ಆ ಕಡೆಯಿಂದ ಗಾಡಿಗಳು ದೊಡ್ಡ ಗಾಡಿಗಳು ಬರ್ತವೆ, ಬ್ರೇಕ್ ಕೊಡಿದ್ರೆ ಹಿಂದ್ಗಡೆ ಬಂದು ಬೀಳ್ತೀವಿ, ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ರೋಡಿನ ಒಂಚೂರು ಮಾಡಿಕೊಡಿ ಸರ್ ಅಂತ ಕೇಳ್ಕೊಳ್ತೀವಿ ಅಷ್ಟೇ, ಬೇರೆ ಇನ್ನೇನು ಕೇಳ್ತಿಲ್ಲ ನಾವು. ರೋಡ್ ಒಂದು ಮಾಡಿಕೊಡಿ ಅಂತ ಕೇಳ್ತಿದ್ವಿ.